ಶಶಿ ಎಲ್ಲ ರೆಡಿ ಆಯ್ತಾ? ದೇವಸ್ಥಾನಕ್ಕೆ ಟೈಮ್ ಆಗುತ್ತೆ ಹೋಗೋಕ್ಕೆ. ಹ್ಞೂ ಅತ್ತೆ, ಎಲ್ಲ ರೆಡಿ ಮಾಡಿಕೊಂಡೆ. ಅಲ್ಲ ಅತ್ತೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾಕೆ ಇಷ್ಟಕ್ಕೊಂದು ಮೇಕಪ್ ಮಾಡ್ಕೊಂಡಿದ್ದೀರಾ? ಅದಕ್ಕೆ ನಿನಗೆ ಪೆದ್ದು ಅಂತ ಹೇಳೋದು. ಅಲ್ಲ ಕಣೆ, ದೇವ್ರ ಮುಂದೆ ಹೋಗ್ತೀವಿ ಅಂದರೆ ಫಸ್ಟು ದೇವರಿಗೆ ನಾವೇ ಕಾಣಬೇಕು, ಗೊತ್ತಾ? ಇಂಪ್ರೆಷನ್ ಆಗಿ ಕಾಣಬೇಕಪ್ಪ. ಅದಕ್ಕೆ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಹಿಂಗೂ ಸಮಾಚಾರ ಐತೇನತ್ತೆ? ಹಂಗಾರೆ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರೆ ದೇವರು ಚೆನ್ನಾಗಿ ನಮ್ಮನ್ನು ನೋಡಿ ಏನಾದರೂ ಹೊರಗಿರ ಕೊಡ್ತಾನೇನು? ಹ್ಞೂ ಕಣೆ, ನಮ್ಮ ಭಕ್ತರು ಎಷ್ಟು ಸ್ಪೆಷಲ್ ರೆಡಿಯಾಗಿ ಬಂದಿದ್ದಾರಂತೇಳಿ ನಮಗೋಸ್ಕರ ಸ್ಪೆಷಲ್ ವರ ಎಲ್ಲ ಕೊಡ್ತಾನೆ. ನೀನು ಬೇಕಿದ್ರೆ ಮಾಡ್ಕೊಡೆ. ಅಯ್ಯೋ ಬೇಡ ಬಿಡತ್ತೆ, ನಾನು ಹೆಂಗಿದ್ರು ಚೆನ್ನಾಗಿ ಕಾಣ್ತೀನಿ, ಗೊತ್ತಾ? ನನಗೇನು ಮೇಕಪ್ಪಿನ ಅವಶ್ಯಕತೆನೇ ಇಲ್ಲ ಕಣತ್ತೆ. ಏನು ಅತ್ತೆ ಸೊಸೆ ಎಲ್ಲ ಹೊರಟಂಗೆ ಕಟ್ತೀರಾ? ಏನಿಲ್ಲ ಕಣ್ರಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಹೌದೇನು? ಅಲ್ಲಮ್ಮ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕಾರು ಏನಮ್ಮ ನೀನು ಇಷ್ಟು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ಅಲ್ಲ, ಲಕ್ಷಣವಾಗಿ ಸೀರೆ ಗೀರೆ ಹಾಕ್ಕೊಂಡು ಹೋಗ್ಬೇಕು ಬೇಡ? ನಿಮಗೆಲ್ಲ ಬರೀ ನನ್ನ ಮೇಕಪ್ ಮೇಲೇ ಕಣ್ಣಪ್ಪ. ನನಗೆ ಕಣ್ಣಿನ ಹಸ್ರಾಗ್ಬಿಟ್ರೆ ಏನು ಮಾಡೋದು? ಅಮ್ಮ, ದೇವರು ನಿನ್ನ ಮೇಕಪ್ ನೋಡ್ತಾರೋ ಅಥವಾ ನಿನ್ನ ಭಕ್ತಿ ನೋಡ್ತಾರಮ್ಮ? ಲೇ ನನ್ನ ಮಗನೇ, ನನ್ನ ಭಕ್ತಿನೂ ನೋಡಲಿ ಮೇಕಪ್ಪೂ ನೋಡಲಿ, ಎರಡೂ ಚೆನ್ನಾಗಿರ್ಬೇಕು ಕಣೋ. ನಿನಗೇನು ಗೊತ್ತಾಗುತ್ತೆ? ಅಲ್ಲ ಅಮ್ಮ, ನನಗೆ ಒಂದು ಅನುಮಾನ ಕಣಮ್ಮ. ಏನು? ಅಲ್ಲ, ನನಗೊಂದು ಡೌಟು. ನೀನು ಪೂಜೆ ಮಾಡೋಕೆ ಹೋಗ್ತೀಯೋ ಅಥವಾ ದೇವರಿಗೆ ಮೇಕಪ್ ಕಲ್ಸಕ್ಕೆ ಹೋಗ್ತೀಯೋ ಅನ್ನೋದೇ ನನಗೆ ಅನುಮಾನ ಕಣಮ್ಮ. ಶಶಿ, ಪೂಜೆ ಸಾಮಾನೆಲ್ಲ ಸರಿಯಾಗಿ ತಗೊಂಬಂದಿದ್ದೀ ತಾನೆ? ಹೂನತ್ತೆ, ಹೂವು ಹಣ್ಣು ಕರ್ಪೂರ ಎಲ್ಲ ತಗೊಂಬಂದಿದ್ದೀನಿ. ಅಗರಬತ್ತಿ ತಂದಿದ್ದೀಯೇನೆ? ಹೂನತ್ತೆ, ಅಗರಬತ್ತಿನೂ ತಂದಿದ್ದೀನಿ. ಲೇ ಶಶಿ, ನಾನೇನೋ ಮರೆತು ಬಂದ್ಬಿಟ್ಟಿದ್ದೆ ಕಣೆ. ಅಲ್ಲ, ನಿನಗೆ ಹೇಳಿದ್ದೆ ನಾನು, ಮೊಬೈಲ್ ಚಾರ್ಜರ್ ತಂದಿದ್ದೀಯಾ? ಅಲ್ಲ, ಮೊಬೈಲ್ ಚಾರ್ಜರಾ? ಅದು ಯಾಕೆ ಬೇಕಿತ್ತು? ನಿನಗೇನು ಗೊತ್ತಾಗಲ್ಲ ಕಣೆ. ಪೂಜೆ ಮಾಡ್ತಾ ಇರಬೇಕಾದ್ರೆ ಭಜನೆ ಕೇಳಬೇಕು. ಫೋನ್ ಆಫ್ ಆದರೆ ನನ್ನ ಭಕ್ತಿ ಮಧ್ಯದಲ್ಲೇ ನಿಂತೋಗಲ್ವಾ? ಅಲ್ಲತ್ತೆ, ನೀನು ದೇವ್ರ ಪೂಜೆ ಮಾಡಕ್ಕೆ ಬಂದೀಯೋ ಅಥವಾ ಯೂಟ್ಯೂಬ್ ಪೂಜೆ ಮಾಡಕ್ಕೆ ಬಂದಿದೀಯೋ? ಎರಡೂ ಮಾಡಕ್ಕೆ ಬಂದಿದ್ದೀನಿ ಕಣೆ. ದೇವ್ರ ಮುಂದೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮೊಬೈಲ್ ಇಟ್ಟು ಮೊಬೈಲ್ನೂ ದೇವರಿಗೆ ಅರ್ಪಿಸಿ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಪ್ಪ. ಅಪ್ಪ ದೇವ್ರೆ, ನಮ್ಮ ಅತ್ತೆಗೆ ಈ ಮೇಕಪ್ ಹುಚ್ಚು ಬಿಡಿಸಪ್ಪ ದೇವ್ರೆ. 101 ತೆಂಗಿನಕಾಯಿ ಹೊಡಿತೀನಿ ದೇವ್ರೆ. ಅಪ್ಪ ದೇವ್ರೆ, ನಾನು ಸೊಸೆನೂ ನನ್ನಂಗೆ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋಂಗೆ ಸಹಾಯ ಮಾಡಪ್ಪ ದೇವ್ರೆ. ನಿನಗೆ 201 ತೆಂಗಿನಕಾಯಿ ಹೊಡಿಸ್ತೀನಿ. ಪೂಜೆ ಮುಗಿದ ನಂತರ ಲೇ ಶಶಿ, ಒಂದು ಸೆಲ್ಫಿ ತೆಗಿಯೇ? ಅಲ್ಲತ್ತೆ, ದೇವಸ್ಥಾನಕ್ಕೆ ಬಂದಿದ್ದೀವಿ, ಈಗಿನ ಪೂಜೆ ಮುಗಿಸಿದೀವಮ್ಮ. ಇಲ್ಲಿ ಯಾಕೆ ಸೆಲ್ಫಿ ತಗೊಂಬೇಕು? ಅದು ದೇವ್ರ ಮುಂದೆ. ನಿನಗೇನು ಗೊತ್ತಾಗಲ್ಲ ಕಣೆ. ನಾನು ಹೇಳ್ದಷ್ಟು ಮಾಡೆ ಫಸ್ಟು. ಅಲ್ಲ ಕಣೆ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಸ್ಟೇಟಸ್ ಹಾಕೋದು ಬೇಡವಾ? ನಮ್ಮ ಸ್ಟೇಟಸ್ ಅಂದ್ರೇನು, ನಾವು ಅಂದ್ರೇನು, ಅದೆಲ್ಲ ಜನಕ್ಕೆ ಗೊತ್ತಾಗೋದು ಬೇಡವಾ? ಸ್ಟೇಟಸಲ್ಲಿ ಏನಂತ ಹಾಕ್ಬೇಕು ಗೊತ್ತಾ? ಮಾರ್ನಿಂಗ್ ಬ್ಲೆಸ್ಸಿಂಗ್ ಅಂತ ಹಾಕಬೇಕು, ಗೊತ್ತಾ? ನಿನಗೇನು ಗೊತ್ತಾಗಲ್ಲ ಕಣೆ. ಫಸ್ಟ್ ಒಂದು ಸೆಲ್ಫಿ ತೆಗಿ ನೀನು. ಸರಿ ಅತ್ತೆ, ನೀಟಾಗಿ ನಿಂತ್ಕೊಳ್ರಿ, ಹಂಗೆ ಒಂದು ಫೋಟೋ ತಗೊಂಡ್ಬಿಡ್ತೀನಿ. ಹೇಗಿದೆಯೇ? ಚೆನ್ನಾಗಿ ಬಂದಿದೆಯಾ ಫೋಟೋ? ಹ್ಞೂ ಅತ್ತೆ, ಚೆನ್ನಾಗಿ ಬಂದಿದೆ. ಏನೋ ಕಣತ್ತೆ, ನಾವು ಮೊದಲೆಲ್ಲ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಹತ್ರ ಆಶೀರ್ವಾದ ಅಷ್ಟೇ ಪಡ್ಕೊಂಡು ಕೇಳ್ಕೊಂಡು ಬರ್ತಿದ್ವಪ್ಪ. ನಿನಗೇನು ಗೊತ್ತಾಗುತ್ತೆ ಶಶಿ? ನಿನಗೇನು ಗೊತ್ತಾಗಲ್ಲ ನೋಡು. ಅದಕ್ಕೆ ನಿನ್ನ ಪೆದ್ದು ಪೆದ್ದು ಅನ್ನೋದು ನಾನು. ಈಗ ಕಾಲ ಬದಲಾಗೈತೆ ಕಣೆ. ಬರೀ ಬ್ಲೆಸ್ಸಿಂಗ್ ಅಷ್ಟೇ ಇದ್ದರೆ ಸಾಲದು. ಲೈಕ್ಸ್ ಬರಬೇಕು, ಕಮೆಂಟ್ಸ್ ಬರಬೇಕು, ವ್ಯೂಸ್ ಬರಬೇಕು, ಇಷ್ಟೆಲ್ಲ ಇದ್ದಾವೆ. ನಿನಗೇನು ಗೊತ್ತಾಗುತ್ತೆ?
ಫಸ್ಟು ಸ್ಟೇಟಸ್ ಹಾಕು. ಮಾರ್ನಿಂಗ್ ಬ್ಲೆಸ್ಸಿಂಗ್ ಅಂತೇಳಿ ನೀನು ದೊಡ್ಡದಾಗಿ ನನ್ನ ಫೋಟೋ ಹಾಕಿ ಸ್ಟೇಟಸ್ ಹಾಕು. ಏನೋತೆ ನನಗಿಷ್ಟೆಲ್ಲ ಗೊತ್ತಾಗಲ್ಲ. ಸರಿ ತಗೊಳ್ರಾಯ್ತು, ಈಗ ಸ್ಟೇಟಸ್ ಇಡ್ತೀನಿ.